ಅವರೆಲ್ಲ ಜಮ್ಮು ಕಾಶ್ಮೀರ ಪ್ರವಾಸವನ್ನ ಕೈಗೊಂಡಿದ್ರು. ಸುಂದರವಾದಂತ ಪರಿಸರ, ಅದನ್ನ ಸವಿಬೇಕು ಅಂತ ಹೋಗಿದ್ರು. ಆದ್ರೆ ಜಮ್ಮು ಕಾಶ್ಮೀರದಲ್ಲಿ ಏಕಾಏಕಿ ಉಗ್ರರು ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಧರ್ಮ ಹೆಸರನ್ನ ಕೇಳಿ ಕೇಳಿ ಗುಂಡೇಟನ್ನ ಹೊಡೆದಿದ್ದಾರೆ. ರಕ್ತ ಪಿಪಾಸುಗಳ ಅಟ್ಟಹಾಸಕ್ಕೆ ಬಲಿಯಾದವರು 28 ಮಂದಿ, ಅದರಲ್ಲಿ ಕನ್ನಡಿಗರು ಇದ್ದಾರೆ. ಇಡೀ ದೇಶವೇ ತೀವ್ರ ರೀತಿಯಲ್ಲಿ ಆಕ್ರೋಶವನ್ನ ಈ ಘಟನೆಗೆ ವ್ಯಕ್ತಪಡಿಸ್ತಾ ಕಂಬನಿಯನ್ನ ಮಿಡಿತಾ ಇದೆ. ಇವ್ರದೇನ್ ತಪ್ಪಿತ್ತು? ಪ್ರವಾಸಕ್ಕೆ ಅಂತ ಹೋಗಿದ್ರು. ಸಹಜ, ಜಮ್ಮು ಕಾಶ್ಮೀರ ಸುಂದರವಾದಂಥ ಪ್ರದೇಶ, ಒಮ್ಮೆನಾದ್ರೂ ಅಲ್ಲಿಗೆ ಭೇಟಿ ಕೊಡಬೇಕು ಅಂತ ಹೋಗ್ತಾರೆ. ಅದರಲ್ಲೂ ದಂಪತಿ ಸಮೇತರಾಗಿನೇ ತುಂಬಾ ಜನ ಹೋಗಿರ್ತಾರೆ. ಇಬ್ರು ಕನ್ನಡಿಗರು ಸೇರಿದಂತೆ 28 ಮಂದಿ ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗಿ ಹೋಗಿದ್ದಾರೆ. ಇದೀಗ ಕುಟುಂಬಸ್ಥರು ಕಂಬನಿ ಮಿಡಿತಾ ಇದ್ದಾರೆ. ತಮ್ಮವರನ್ನ ಕಳ್ಕೊಂಡು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅನ್ನುವಲ್ಲಿ ಉಗ್ರರು ಗುಂಡಿನ ದಾಳಿಯನ್ನು ನಡೆಸಿರುವುದು. ಪುಲ್ವಾಮಾ ಬಳಿಕ ಕಾಶ್ಮೀರದಲ್ಲಿ ನಡೆದಿರುವಂತಹ ಅತಿ ದೊಡ್ಡ ದಾಳಿಯಾಗಿದೆ ಇದು. ಇನ್ನು ಈ ಬಗ್ಗೆ ಸರ್ಕಾರ ಕೂಡ ಈಗ ಅಲರ್ಟ್ ಆಗಿದೆ. ಶ್ರೀನಗರದಲ್ಲಿ ನಿನ್ನೆ ಅಮಿತ್ ಶಾ ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಘಟನೆ ಈ ರೀತಿ ಆಗಿದೆ ಅಂತ ಅವ್ರು ಕಿವಿಗೆ ಬೀಳ್ತಾ ಇದ್ದಂಗೆ ಅವರು ಅಲರ್ಟ್ ಆದ್ರು. ತಕ್ಷಣಕ್ಕೆ ಅಲ್ಲಿ ಹೋದ್ರು. ಮಹತ್ವದ ಮೀಟಿಂಗ್ ಅನ್ನ ನಿನ್ನೆ ಶ್ರೀನಗರದಲ್ಲಿ ಮಾಡಿದ್ದಾರೆ. ಉಗ್ರರ ಬೇಟೆಗೆ ಕೂಂಬಿಂಗ್ ಅನ್ನ ಸೇನೆ ಆರಂಭ ಮಾಡಿದೆ. ಇವತ್ತು ಕೂಡ ಮತ್ತೊಂದು ಸುತ್ತಿನ ಸಭೆಯನ್ನ ಸರ್ಕಾರ ನಡೆಸುತ್ತೆ. ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಕೆಲವೊಂದು ವಿಡಿಯೋಸ್ ನೋಡಿದಾಗ ನಿಜಕ್ಕೂ ಹೊಟ್ಟೆಯೆಲ್ಲ ಉರಿದು ಹೋಗುತ್ತೆ. ನೋಡಿ, ಇದು ವಿಡಿಯೋ ಕಂಡಲ್ಲಿ ಆ ಹೆಣಗಳ ರಾಶಿ ಬಿದ್ದಿದೆ. ಸಿಕ್ಕವ್ರ ಮೇಲೆ ಫೈರಿಂಗ್ ಮಾಡಿದ್ದಾರೆ ಉಗ್ರರು. ಅಲ್ಲಿ ಕೇಳಿದ್ದು ನಿನ್ನ ಹೆಸರೇನು, ನಿನ್ನ ಧರ್ಮ ಯಾವುದು ಅಷ್ಟೇ. ಉಗ್ರರ ಬೇಟೆಗೆ ಸೇನೆ ಈಗ ಕೂಂಬಿಂಗ್ ಅನ್ನ ಶುರು ಮಾಡಿದೆ. ಕಣ್ಣಾರೆ ಅಂದ್ರೆ ತನ್ನ ಎದುರಲ್ಲೇ ಗಂಡನನ್ನ ಶೂಟ್ಔಟ್ ಮಾಡಿ ಉಗ್ರರು ಈ ರೀತಿ ಕೃತ್ಯವನ್ನ ಮಾಡ್ತಾ ಇದ್ದಾಗ ಹೆಂಡತಿಗೆ ಹೇಗಾಗಿರ್ಬೇಡ. ತಕ್ಷಣಕ್ಕೆ ಏನ್ ಮಾಡ್ಬೇಕು ಅಂತ ಪಾಪ ಅವ್ರಿಗೂ ಗೊತ್ತಾಗಿಲ್ಲ. ನನ್ನನ್ನೂ ಸಾಯಿಸ್ಬಿಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನನ್ನನ್ನು ಯಾಕೆ ಉಳಿಸಿದೀಯಾ, ನನ್ನನ್ನು ಸಾಯಿಸ್ಬಿಡಿ ಅಂತ ಹೇಳಿ ಉಗ್ರರ ಹತ್ರ ಕೇಳಿದ್ರೆ ಹೋಗಿ ಮೋದಿಗೆ ಹೇಳು ಅಂತ ಉಗ್ರರು ಹೇಳಿ ಹೋಗಿದ್ದಾರೆ. अपने आप बोले ना मुझे क्या बोलते भेलपुरी खाली से मेरा पति साइड में था, एक इंसान आया उसने उसको गोली मार दी। यहाँ पे उसने बोला कि शायद मुस्लिम नहीं है, उसने उसको गोली मार दी। नहीं आप टेंशन मत लो। अब बेटा आप यहाँ पे रहो, हम साथ में। अपने आप बोले ना मुझे क्या बोलते भेलपुरी खाली से मेरा पति साइड में था, एक इंसान आया उसने उसको गोली मार दी। यहाँ पे उसने बोला कि शायद मुस्लिम नहीं है, उसने उसको गोली मार दी। नहीं आप टेंशन मत लो। अब बेटा आप यहाँ पे रहो, हम साथ में। अपने आप बोले ना मुझे क्या बोलते भेलपुरी खाली से मेरा पति साइड में था, एक इंसान आया उसने उसको गोली मार दी। यहाँ पे उसने बोला कि शायद मुस्लिम नहीं है, उसने उसको गोली मार दी। ಅಲ್ಲಿ ಘಟನೆ ಹೇಗಾಯ್ತು ಅಂತ ಆಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಏಕಾಏಕಿ ಬಂದ್ರು, ಗುಂಡಿನ ದಾಳಿಯನ್ನ ಮಾಡಿದ್ರು. ತಕ್ಷಣಕ್ಕೆ ಪಾಪ ಇವ್ರಿಗೂ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಕೆಲವರು ಇದರಲ್ಲಿ ನಮ್ಮನ್ನು ಸಾಯಿಸ್ಬಿಡಿ ಅಂತ ಹೇಳಿದ್ದಾರೆ. ಏಕಾಏಕಿ ಬಂದು ಈ ರೀತಿ ತನ್ನ ಗಂಡನನ್ನ ಕಣ್ಣೆದ್ರೆ ಶೂಟ್ ಮಾಡುವಾಗ ಯಾರೋ ಬಂದು ಶೂಟ್ ಮಾಡ್ತಾರೆ ಉಗ್ರರು ಅಂತ ಗೊತ್ತಾದ ತಕ್ಷಣ ನಮ್ಮನ್ನು ಯಾಕೆ ಉಳಿಸಿದಿರಾ, ನಮ್ಮನ್ನು ಸಾಯಿಸ್ಬಿಡಿ ಅಂತ ಕೇಳಿದ್ದಾರೆ. ಈ ಫೋಟೋ ಅಂತೂ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಕರಳು ಹಿಂಡುವಂಥ ಫೋಟೋ ಇದು. ನೋಡಿ, ಆ ಪರಿಸರವನ್ನ ಸವಿಬೇಕು. ಆ ಸುಂದರವಾದಂಥ ಪ್ರದೇಶ ಇದು ಕಾಶ್ಮೀರ ಅಂತಂದ್ರೆ. ಒಂದ್ಸತಿನಾದ್ರೂ ವಿಸಿಟ್ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಗಂಡ ಹೆಂಡತಿ ಜೊತೆಯಾಗಿ ಹೋಗಿದ್ದಾರೆ. ಆದರೆ ಗಂಡ ಹೆಣವಾಗಿ ಶವವಾಗಿ ಮಲಗಿದ್ರೆ ಹೆಂಡತಿ ದಿಕ್ಕು ತೋಚದೆ ಪಕ್ಕದಲ್ಲೇ ಕೂತ್ಕೊಂಡಿದ್ದಾಳೆ, ರೋಧಿಸ್ತಾ ಇದ್ದಾಳೆ. ಈ ಫೋಟೋ ಮನ ಮಿಡಿಯುವಂಥ ಫೋಟೋ. ಸಾಕಷ್ಟು ಕಥೆಗಳನ್ನು, ಅಂದರೆ ಆ ಉಗ್ರರ ದಾಳಿ, ಅಟ್ಟಹಾಸದ ಕಥೆಯನ್ನು, ಕರುಣಾಜನಕ ಕಥೆಯನ್ನು ಈ ಫೋಟೋ ಹೇಳ್ತಾ ಇದೆ. ಧರ್ಮ ಹೆಸರನ್ನ ಕೇಳಿ ಟಾರ್ಗೆಟ್ ಮಾಡಿ ಉಗ್ರರು 28 ಮಂದಿಯನ್ನ ಬಲಿ ತಗೊಂಡಿದ್ದಾರೆ. ಪ್ರವಾಸಕ್ಕೆ ಹೋದವರು ಸಹಜವಾಗಿ ಸಂಭ್ರಮದಲ್ಲಿರ್ತಾರೆ. ಅವ್ರ ಮೇಲೆ ಏಕಾಏಕಿ ಉಗ್ರರು ಬಂದು ಗುಂಡಿನ ದಾಳಿಯನ್ನ ಮಾಡಿದ್ದಾರೆ. ಉಗ್ರರ ದೃಶ್ಯವನ್ನ ಸ್ಥಳೀಯರು ಸೆರೆ ಹಿಡಿದಿದ್ದಾರೆ. ಗುಂಡಿನ ದಾಳಿ ಆಗುತ್ತೆ, ಯಾಕಂದ್ರೆ ಏಕಾಏಕಿ ಬರ್ತಾರೆ ಉಗ್ರರು. ಅಲ್ಲಿ ಫೈರಿಂಗ್ ಅನ್ನ ಶುರು ಮಾಡ್ತಾರೆ. ಗುಂಡಿನ ದಾಳಿ ಆಗ್ತಾ ಇದ್ದಂಗೆ ಪ್ರವಾಸಿಗರು ಚೀರಾಡಿದ್ದಾರೆ. ಒಂದು ಕ್ಷಣಕ್ಕೆ ಅವರಿಗೆ ಅಲ್ಲಿ ಏನ್ ಆಗ್ತಿದೆ ಅಂತಾನೆ ಗೊತ್ತಾಗಿಲ್ಲ. ಕೇಳಿದ್ದು ಸೌಂಡ್, ಗುಂಡಿನ ದಾಳಿ ಕಣ್ಣೆದುರೇ. ಇಲ್ಲಿ ಹತ್ತಾರು ಸಂಖ್ಯೆಯಲ್ಲಿ ಪ್ರಾಣಗಳು ಹೋಗ್ತಾ ಇತ್ತು. ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಅಟ್ಟಹಾಸವನ್ನ ಯಾವ ತರ ಮಾಡಿದ್ರು, ಪ್ರವಾಸಿಗರ ನರಮೇಧವನ್ನ ಯಾವ ತರ ನಡೆಸಿದ್ರು ಅಂದ್ರೆ ಮತ್ತೊಮ್ಮೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನೋಡಿ. ಏಕಾಏಕಿ ಅಲ್ಲಿಗೆ ಬರ್ತಾರೆ, ಮಿನಿ ಸ್ವಿಟ್ಜರ್ಲ್ಯಾಂಡ್ ಪ್ರದೇಶಕ್ಕೆ ಬರ್ತಾರೆ. ಅಲ್ಲಿ ಪ್ರವಾಸಿಗರು ಎಂಜಾಯ್ ಮಾಡ್ತಾ ಇರ್ತಾರೆ. ತಂಪಾಡಿಗೆ ತಾವು ಫೋಟೋ ತಗೊಳ್ಳೋದು, ಆ ನೇಚರ್ ಹೇಗಿದೆ ಅಂತ ನೋಡೋದು ಸುತ್ತಮುತ್ತ. ಅದನ್ನ ಮಾಡ್ತಾ ಇದ್ದಾಗ ಏಕಾಏಕಿ ಉಗ್ರರು ಬಂದು ಮನಸೋ ಇಚ್ಛೆ, ನಿನ್ನ ಹೆಸರೇನು, ನಿನ್ನ ಧರ್ಮ ಯಾವುದು ಅಷ್ಟೇ ಅವ್ರು ಕೇಳ್ತಾ ಇದ್ದಿದ್ದು. ಟಾರ್ಗೆಟ್ ಮಾಡಿದ್ರು, ಪುರುಷರನ್ನ ಸಾಯಿಸಿದ್ದಾರೆ. 28 ಮಂದಿಯ ನರಮೇಧ ಅಲ್ಲಾಗಿದೆ.
ಅಂದರೆ ಅಲ್ಲಿ ಉಗ್ರರು ಬಂದು ಗುಂಡಿನ ದಾಳಿ ಮಾಡ್ತಾ ಇದ್ದಂಗೆ ಪ್ರವಾಸಿಗರೆಲ್ಲ ಕಿರ್ಚಾಡಿದ್ದಾರೆ, ಚೀರಾಡಿದ್ದಾರೆ. ಒಂದು ಕ್ಷಣಕ್ಕೆ ಅವ್ರಿಗೆ ಏನಾಗ್ತಿದೆ ಅಂತ ಗೊತ್ತಾಗಿಲ್ಲ. ತಮ್ಮವರನ್ನು ಕಳ್ಕೊಳ್ತಾ ಇದ್ದಾರೆ. ಯಾರಿಗೆ ಹೇಳಬೇಕು, ಸಹಾಯ ಯಾರ ಹತ್ರ ಕೇಳಬೇಕು, ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಹೆಂಗೆ ಮಾಡಬೇಕು, ಎಲ್ಲವೂ ಆ ಕ್ಷಣದಲ್ಲಿ ಒಂದಿಷ್ಟು ಗೊಂದಲಮಯ ಆಗಿರುತ್ತೆ. ಯಾಕಂದರೆ ದೂರದ ಊರಿಗೆ ಹೋಗಿರ್ತಾರೆ, ಪರಿಚಯದವರು ಸುತ್ತಮುತ್ತ ಯಾರೂ ಇರೋದಿಲ್ಲ. ಅಲ್ಲಿ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕರ್ಸೋಣ ಅಂದರೂ ಹತ್ರದಲ್ಲಿಲ್ಲ. ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿನ ದಾಳಿ ಆಗ್ತಾ ಇದ್ದಂಗೆ ಸೇನೆ ಇದೀಗ ಕೂಂಬಿಂಗ್ ಕಾರ್ಯಾಚರಣೆಯನ್ನ ಆರಂಭ ಮಾಡಿದೆ. ಇನ್ನು ಸೌದಿ ಅರೇಬಿಯಾ ಪ್ರವಾಸವನ್ನ ಮೊಟಕುಗೊಳಿಸಿದ್ದಾರೆ ನರೇಂದ್ರ ಮೋದಿ ಅವರು. ಕೆಲ ಹೊತ್ತಲ್ಲೇ ಭಾರತಕ್ಕೆ ಆಗಮಿಸುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಸೌದಿ ಅರೇಬಿಯಾದಿಂದ ಭಾರತಕ್ಕೆ ಬರ್ತಾ ಇದ್ದಾರೆ ಮೋದಿ. ಜಿದ್ದಾದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಪಸ್ ಬರ್ತಾ ಇದ್ದಾರೆ. ಅವರು ಬರ್ತಾ ಇದ್ದಂಗೆ ಹೈ ಲೆವೆಲ್ ಮೀಟಿಂಗ್ ಅನ್ನ ಸರ್ಕಾರ ಕೈಗೊಳ್ಳುತ್ತೆ. ಉಗ್ರರನ್ನ ಮಟ್ಟ ಹಾಕುವಂತ ನಿಟ್ಟಿನಲ್ಲಿ ಮತ್ತೊಂದು ಸುತ್ತಿನ ಮೀಟಿಂಗ್. ಯಾಕಂದ್ರೆ ನಿನ್ನೆ ಅಮಿತ್ ಶಾ ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ರು. ಇವತ್ತು ಕೂಡ ಅವರು ಸರಣಿ ಸಭೆಗಳಲ್ಲಿ ಪಾಲ್ಗೊಳ್ತಾರೆ. ಕೂಂಬಿಂಗ್ ಕಾರ್ಯಾಚರಣೆ ಬಗ್ಗೆ ಉಗ್ರರನ್ನ ಯಾವ ರೀತಿ ಸದೆ ಬಡಿಬೇಕು, ಮಟ್ಟ ಹಾಕಬೇಕು ಅನ್ನೋ ಕುರಿತಂತೆ ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ನಡೆಸ್ತಾರೆ. ಇನ್ನು ಈ ಸುದ್ದಿ ಗೊತ್ತಾಗ್ತಾ ಇದ್ದಂಗೆ ಸೌದಿ ಅರೇಬಿಯಾ ಪ್ರವಾಸವನ್ನ ನರೇಂದ್ರ ಮೋದಿ ಅವರು ಮೊಟಕುಗೊಳಿಸಿ ಭಾರತಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಅವರು ಭಾರತಕ್ಕೆ ಲ್ಯಾಂಡ್ ಆದ್ಮೇಲೆ ಇವರು ಅಷ್ಟೇ ಹೈ ಲೆವೆಲ್ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಉಗ್ರರನ್ನ ಮಟ್ಟ ಹಾಕೋ ಕುರಿತಂತೆ ಮಹತ್ವದ ಮೀಟಿಂಗ್ ಅನ್ನ ನಡೆಸಲಾಗುತ್ತೆ. ಈಗ ಸರ್ಕಾರ ಯಾವ ತರ ದಿಟ್ಟ ಹೆಜ್ಜೆಯನ್ನ ಇಡುತ್ತೆ, ಅದರಲ್ಲೂ ಉಗ್ರರಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಯಾವ ತರ ಪ್ರತ್ಯುತ್ತರವನ್ನ ಈ ನರಮೇಧಕ್ಕೆ ಕೊಡುತ್ತೆ ಅನ್ನೋದು ಇಡೀ ದೇಶವೇ ಎದುರು ನೋಡ್ತಾ ಇದೆ. ಪಹಲ್ಗಾಮ್ನಲ್ಲಿ ಉಗ್ರರ ನಡೆ ದಾಳಿಗೆ ಸಿಎಂ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಪ್ರವಾಸಿಗರ ಮೇಲಿನ ಈ ಹೇಯ ಕೃತ್ಯ ಆತಂಕವನ್ನ ಹೆಚ್ಚು ಮಾಡಿದೆ. ಕನ್ನಡಿಗರು ಕೂಡ ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ. ಅತ್ಯಂತ ದುಃಖದ ವಿಚಾರ, ನೋವಿನ ವಿಚಾರ ಅಂತ ಸಿಎಂ ಇದಕ್ಕೆ ಕಂಬನಿಯನ್ನ ಮಿಡಿದಿದ್ದಾರೆ ಘಟನೆಗೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತಾನೂ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಕನ್ನಡಿಗರು ಸಾವನ್ನಪ್ಪಿರುವುದು ಉಗ್ರರ ದಾಳಿಗೆ ಅತ್ಯಂತ ದುಃಖದ ವಿಚಾರ. ಈ ಸುದ್ದಿ ಕೇಳಿ ತನಗೆ ನೋವಾಯಿತು. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಇನ್ನು ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರುವಂತ ಕಾರ್ಯ ಕೂಡ ಆಗ್ತಾ ಇದೆ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ. ಈ ಸುದ್ದಿ ಗೊತ್ತಾಗ್ತಾ ಇದ್ದಂಗೆ, ಕನ್ನಡಿಗರು ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ಇಲ್ಲಿರುವಂತ ಕುಟುಂಬಸ್ಥರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬದುಕಿರೋರ್ನ ಕರ್ಕೊಂಡ್ಬರ್ಬೇಕು ವಾಪಸ್, ಜೊತೆಗೆ ಮೃತದೇಹವನ್ನ ತರಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಸಹಾಯವನ್ನ ಮಾಡಬೇಕಲ್ಲ, ಎದುರು ನೋಡ್ತಾ ಇದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ಅವರು ಪ್ರವಾಸಿಗರ ಮೇಲಿನ ದಾಳಿ ಆತಂಕವನ್ನ ಹೆಚ್ಚು ಮಾಡಿದೆ. ಜೊತೆಗೆ ಸರ್ಕಾರ ನಿಮ್ಮ ಜೊತೆ ಇರುತ್ತೆ ಅನ್ನೋ ಒಂದು ಅಭಯವನ್ನು ಕೊಡ್ತಾ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ, ಕನ್ನಡಿಗರನ್ನ ಸುರಕ್ಷಿತವಾಗಿ ನಾವು ವಾಪಸ್ ಕರ್ಕೊಂಡ್ಬರ್ತೀವಿ ಅಂತ ಹೇಳಿ ಒಂದು ಅಭಯವನ್ನ ಕೊಟ್ಟಿದ್ದಾರೆ. ಇನ್ನು ಜಾಲತಾಣದಲ್ಲಿ ಸಿದ್ದರಾಮಯ್ಯ ಈ ಪೋಸ್ಟ್ ಅನ್ನು ಹಾಕಿದ್ದಾರೆ. ಕನ್ನಡಿಗರನ್ನ ವಾಪಸ್ ಕರೆತರುವಂತ ಕಾರ್ಯ ಆರಂಭ ಆಗಿದೆ ಅಂತಾನೂ ಕೂಡ ಇದರಲ್ಲಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಪ್ರಕರಣ ಸಂಬಂಧ ಉಗ್ರರ ದಾಳಿಯಲ್ಲಿ ಭರತ್ ಭೂಷಣ್ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಮತ್ತಿಕೆರೆಯ ನಿವಾಸಿಯಾಗಿದ್ರು ಈ ಭರತ್. ಪ್ರವಾಸಕ್ಕೆ ಅಂತ ಹೋಗಿದ್ರು, ಫ್ಯಾಮಿಲಿ ಟ್ರಿಪ್ ಆಗಿ ಹೋಗಿದ್ರು ಕುಟುಂಬಸ್ಥರ ಜೊತೆಯಲ್ಲಿ. ಅಂದ್ರೆ ತಮ್ಮ ಪತ್ನಿ ಹಾಗೇನೆ 3 ವರ್ಷದ ಮಗನ ಜೊತೆಯಲ್ಲಿ ಭರತ್ ಭೂಷಣ್ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಅಂತ ಹೋಗಿದ್ರು. ಬೆಂಗಳೂರಿನ ಮತ್ತಿಕೆರೆಯ ನಿವಾಸಿ ಇವರು. ನೋಡಿ ದುರ್ದೈವ ನೋಡಿ ಹೆಂಗಿರುತ್ತೆ, ವಿಧಿ ಆಟ ಅನ್ನೋದು ಇದಕ್ಕೆ. ಆ ಪ್ರವಾಸ ಎಲ್ಲ ಮುಗಿಸಿ ಇವತ್ತವರು ವಾಪಸ್ ಬರಬೇಕಾಗಿತ್ತು ಕಾಶ್ಮೀರದಿಂದ. ನಿನ್ನೆ ಕಾಶ್ಮೀರದಲ್ಲಿ ನಡೆದಂತ ಗುಂಡಿನ ದಾಳಿಯಲ್ಲಿ ಅವರು ಸಾವನ್ನಪ್ಪಿದ್ದಾರೆ. 3 ವರ್ಷದ ಮಗ ಹಾಗೆಯೇ ಸುಜಾತ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅನಂತನಾಗ್ ಎಂಬ ಭಾಗದಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಿತ್ತು. ಇವತ್ತು ಪಾರ್ಥಿವ ಶರೀರ ಬೆಂಗಳೂರಿಗೆ ರವಾನೆ ಆಗುತ್ತೆ. ಆಲ್ಮೋಸ್ಟ್ ಪ್ರವಾಸ ಎಲ್ಲ ಮುಗ್ದಿತ್ತು ಅವ್ರದ್ದು. ಇವತ್ತು ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ, ಅವ್ರ ಪ್ಲಾನ್ ಪ್ರಕಾರನೇ ಆಗಿದ್ರೆ ವಾಪಸ್ ಕಾಶ್ಮೀರದಿಂದ ಇವತ್ತು ಅವ್ರು ಬೆಂಗಳೂರಿಗೆ ಬಂದುಬಿಡ್ತಾ ಇದ್ರು. ಇದನ್ನ ವಿಧಿ ಆಟ ಅನ್ಬೇಕಾ, ದುರ್ದೈವ ಅನ್ಬೇಕಾ, ಅಥವಾ ಅವ್ರ ಆಯಸ್ ಅಷ್ಟೇ ಇತ್ತು ಅಂತ ಹೇಳಬೇಕಾ? ನಿನ್ನೆ ನಡೆದಂತ ಉಗ್ರರ ಗುಂಡಿನ ದಾಳಿಯಲ್ಲಿ ಬಲಿಯಾಗಿ ಹೋಗಿದ್ದಾರೆ. ಈಗ ಮಗು ಮತ್ತೆ ಪತ್ನಿ ಇಬ್ಬರೇ ಉಳಿದಿರೋದು. ಪ್ರಾಣಾಪಾಯದಿಂದ ಅವರು ಪಾರಾಗಿದ್ದಾರೆ. ಅವರನ್ನು ವಾಪಸ್ ಕರ್ಕೊಂಬರಕ್ಕೆ ಮತ್ತೆ ಆ ಮೃತದೇಹವನ್ನು ತರೋದಕ್ಕೆ ಎಲ್ಲ ವ್ಯವಸ್ಥೆಗಳು ಇವತ್ತು ಅಲ್ಲಿಂದ ಆಗಿದೆ. ಇವತ್ತು ಪಾರ್ಥಿವ ಶರೀರ ಬೆಂಗಳೂರಿಗೆ ರವಾನೆ ಆಗುತ್ತೆ. ಇನ್ನು ಎಲ್ಲ ಮೇಲ್ವಿಚಾರಣೆಯನ್ನ ಸಚಿವ ಸಂತೋಷ್ ಲಾಡ್ ಅವರು ವಹಿಸಿಕೊಂಡಿದ್ದಾರೆ. ಆಲ್ರೆಡಿ ಅವರು ಆ ಪ್ಲೇಸ್ಗೆ ಹೋಗಿದ್ದಾರೆ. ಸುಮಾರು ಒಂದು
8 ಗಂಟೆ ಅಷ್ಟೊತ್ತಿಗೆ ಎಕ್ಸಾಕ್ಟ್ಲಿ ಎಲ್ಲಿ ಗುಂಡಿನ ದಾಳಿ ಆಗಿತ್ತಲ್ಲ ಅಲ್ಲಿಗೆ ತೆರಳಿ ಕನ್ನಡಿಗರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಅವರೆಲ್ಲ ವಾಪಸ್ ಸುರಕ್ಷಿತವಾಗಿ ಕರೆತರುವಂಥ ಕೆಲಸವನ್ನು ಸಂತೋಷ್ ಲಾಡ್ ಅವರು ಮಾಡ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ಕಥೆಯಲ್ಲಿ ನಿಜಕ್ಕೂ ಕರಳು ಹಿಂಡುತ್ತೆ. ಯಾರ್ದಾದ್ರೂ ಜೀವ ಅಲ್ವಾ, ಪ್ರವಾಸಕ್ಕೆ ಅಂತ ಹೇಳಿ ಒಂದು ಎಂಜಾಯ್ಮೆಂಟ್ಗೆ ಹೋಗಿರ್ತಾರೆ. ಆ ಪರಿಸರ ಚೆನ್ನಾಗಿರುತ್ತೆ. ಇಷ್ಟು ದಿನ ಫೋಟೋಸಲ್ಲಿ ನೋಡ್ತಾ ಇದ್ವಿ, ವಿಡಿಯೋಸಲ್ಲಿ ನೋಡ್ತಾ ಇದ್ವಿ. ಒಂದ್ಸತಿ ಅದನ್ನು ಕಣ್ ತುಂಬಿಕೊಳ್ಬೇಕು ನಾವು. ಕಾಶ್ಮೀರ ಅಂದರೆ ಭೂಲೋಕದ ಸ್ವರ್ಗ ಅಂತ ಕರೀತಾರೆ. ಆ ಸ್ವರ್ಗ ಹೇಗಿದೆ ಅಂತ ನಾವು ಕುಟುಂಬ ಸಮೇತ ಹೋಗಬೇಕು. ಗಂಡ ಹೆಂಡತಿ ಮಕ್ಕಳು ಆ ಪರಿಸರನ ಎಂಜಾಯ್ ಮಾಡ್ತಿದ್ದ ಸಂದರ್ಭದಲ್ಲಿ ಯಾರೂ ಊಹೆನೇ ಮಾಡಿರಲಿಲ್ಲ ಈ ಥರ ಉಗ್ರರು ಬರ್ತಾರೆ, ದಾಳಿ ಮಾಡ್ತಾರೆ ಅಂತ. ಏಕಾಏಕಿ ಬಂದಂಥ ಉಗ್ರರು ಅಟ್ಟಹಾಸವನ್ನು ಮೆರೆದಿದ್ದಾರೆ. ಅವ್ರಿಗೆ ನಿಮ್ಮ ಕತೆ ಏನು ಎತ್ತ ಏನೂ ಕೇಳಿಲ್ಲ. ನಿಮ್ಮ ಧರ್ಮ ಯಾವುದು, ನಿನ್ನ ಹೆಸರೇನು ಅಷ್ಟೇ ಕೇಳಿದ್ದು. ಈಗ ಕನ್ನಡಿಗರನ್ನ ವಾಪಸ್ ಕರೆತರುವಂಥ ತಯಾರಿಗಳು, ಜೊತೆಗೆ ಪಾರ್ಥಿವ ಶರೀರ ಯಾವ ಥರ ರವಾನೆ ಆಗುತ್ತೆ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಬೆಂಗಳೂರಿನ ಭರತ್ ಭೂಷಣ್ ಅವ್ರ ಕಥೆಯನ್ನು ಕೇಳಿದ್ರೆ ನಿಜಕ್ಕೂ ಪ್ರತಿಯೊಬ್ಬರ ಕಥೆನೂ ಹಾಗೇ ಇದೆ. ಯಾಕಂದರೆ ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ. ದುರ್ದೈವ ನೋಡಿ, ಇವ್ರ ಕೇಸಲ್ಲಿ, ಇವ್ರ ಫ್ಯಾಮಿಲಿ ಕೇಸಲ್ಲಿ ಇವತ್ತು ವಾಪಸ್ ಆಗಬೇಕಾಗಿತ್ತು. ಆದರೆ ಗುಂಡಿನ ದಾಳಿಗೆ, ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ. ಅವ್ರ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ, ಪಾರ್ಥಿವ ಶರೀರ ಎಷ್ಟೊತ್ತಿಗೆ ಬರುತ್ತಂತೆ, ಇನ್ನು ಬದುಕಿ ಉಳಿದಿರುವಂಥ ಪತ್ನಿ ಮತ್ತು ಮಗು ಯಾವಾಗ ವಾಪಸ್ ಬರ್ತಾರಂತೆ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಎಸ್ ಶ್ರೀಮತಾ, ನಿಜಕ್ಕೂ ಕೂಡ ಇದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಅವರು ಪ್ರವಾಸವನ್ನ ಮುಗಿಸ್ಕೊಂಡು ಇವತ್ತು ರಿಟರ್ನ್ ಆಗಬೇಕಾಯ್ತು. ಅಂದ್ರೆ ಬೆಂಗಳೂರಿನ ಮತ್ತಿಕೆರೆಯ ಏನು ಸುಂದರನಗರ ಅಂತ ಏನಿದೆ, ಅದು ಗೋಕುಲ್ ಬಡಾವಣೆ ನಿವಾಸಿ ಆಗಿರುವಂತದ್ದು. ಸಾಕಷ್ಟು ವರ್ಷಗಳಿಂದ ಕೂಡ ಇಲ್ಲೇ ಒಂದು ವಾಸವಾಗಿದ್ದಂಥದ್ದು. ಆದ್ರೆ ಇನ್ನೊಂದು ವಿಚಾರ ಅಂತಂದ್ರೆ, ಭರತ್ ಭೂಷಣ್ ಅವರು ಈಗ ಏನು ಡೆತ್ ಆಗಿರುವಂತಹ ವಿಚಾರ, ಅವರ ತಂದೆ ತಾಯಿಗೂ ಕೂಡ ಇನ್ನೂ ವಿಚಾರ ಅವರಿಗೆ ಗೊತ್ತಿಲ್ಲ. ಯಾಕಂದ್ರೆ ವಯೋವೃದ್ಧರು ಇಬ್ರು ಕೂಡ ವಯಸ್ಸಾಗಿದೆ. ಅವರ ತಂದೆ ತಾಯಿ ಇಬ್ರು ಕೂಡ ಅವರಿಗೆ ಇನ್ನೂ ಕೂಡ ಅವ್ರ ವಿಚಾರ ಗೊತ್ತಿಲ್ಲ ಅಂತೇಳಿ ಅವರ ಕುಟುಂಬಸ್ಥರು ಕೂಡ ಹೇಳ್ತಾ ಇರುವಂತದ್ದು. ಈ ಬಗ್ಗೆ ಅವರೆಲ್ಲರೂ ಕೂಡ ಯಾವುದೇ ಕುಟುಂಬಸ್ಥರು ಅವ್ರ ಮಾಹಿತಿ ಕೊಡಬಾರ್ದು ಅಂತೇಳಿ ಆ ಬಗ್ಗೆ ಹೇಳ್ಕೊಂಡಿದ್ದಾರೆ. ಮತ್ತೆ ಏನಾದ್ರು ಅವ್ರಿಗೆ ತಂದೆ ತಾಯಿಗೆ ಕೂಡ ಹಾರ್ಟ್ ಸಮಸ್ಯೆ ಇದೆ, ಹೀಗಾಗಿ ಗೊತ್ತಾದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ನಿಟ್ಟಿನಲ್ಲಿ ಅವರು ಆ ವಿಚಾರವನ್ನ ಅವರು ಮುಚ್ಚಿಟ್ಟಿರುವಂತದ್ದು. ಈಗ ಅವರು ಕುಟುಂಬಸ್ಥರು ಆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಜೊತೆಯಲ್ಲಿ ಕೂಡ ಮಾತುಕತೆ ನಡೆಸಿರುವಂತದ್ದು. ಈಗ ಭರತ್ ಭೂಷಣ್ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂತದ್ದು, ಒಂದು ಭದ್ರಪ್ಪ ಲೇಔಟ್ ಅಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ ಅನ್ನು ಕೂಡ ಅವರು ನಡೆಸ್ತಾ ಇದ್ರು. ಮತ್ತೆ 3 ವರ್ಷದ ಮಗು ಮತ್ತೆ ಅವರ ಪತ್ನಿ ಸುಜಾತ ಜೊತೆ ಅವರು ಕಾಶ್ಮೀರಕ್ಕೆ ಒಂದು ಪ್ರವಾಸಕ್ಕೆ ಹೋಗಿದ್ದಂತದ್ದು. ಅಲ್ಲಿ ಎಂಜಾಯ್ಮೆಂಟ್ ಅನ್ನ ಮಾಡ್ಕೊಂಡು ಬರುವಂತಹ ಸಂದರ್ಭದಲ್ಲೇ ಇವತ್ತು ರಿಟರ್ನ್ ಆಗಬೇಕಾಗಿತ್ತು. ಆದ್ರೆ ಇಂತಹ ಒಂದು ಸಂದರ್ಭದಲ್ಲೇ ಉಗ್ರರ ದಾಳಿಗೆ ಅವರು ಸಾವನ್ನಪ್ಪಿರುವಂತದ್ದು. ಸದ್ಯ ಇವತ್ತು ಅವರ ಅಂದ್ರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಹೇಳುವಂತ ಪ್ರಕಾರವಾಗಿ ಇವತ್ತು ಅವರು ಪಾರ್ಥಿವ ಶರೀರ ಇವತ್ತು ಕರ್ನಾಟಕಕ್ಕೆ ತರುವಂತ ಪ್ರಯತ್ನಕ್ಕೆ ಸಾಕಷ್ಟು ಮುಂದಾಗಿರುವಂತದ್ದು. ಅದಲ್ಲದೆ ಸರ್ಕಾರದ ಒಂದು ಶಾಸಕ ಅಂದ್ರೆ ರಾಣೆಬೆನ್ನೂರು ಶಾಸಕರಾಗಿರುವಂತಹ ಪ್ರಕಾಶ್ ಕೋಳಿವಾಡ್ ಅವರ ಆತ್ಮೀಯ ಸ್ನೇಹಿತರು ಕೂಡ ಆಗಿರುವಂತದ್ದು. ಅವರ ಕುಟುಂಬಸ್ಥರಿಗೆ ತುಂಬಾ ಅವರ ಫ್ರೆಂಡ್ ಸರ್ಕಲ್ ಅಲ್ಲಿ ಇರುವಂತದ್ದು. ಹೀಗಾಗಿ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಪಾರ್ಥಿವ ಶರೀರವನ್ನ ಇವತ್ತು ತರಬೇಕು ಅಂತ ಹೇಳಿ. ಜೊತೆಗೆ ಇವತ್ತು ಅವರ ಪತ್ನಿ ಸುಜಾತ ಆಗಿರ್ಬೋದು, 3 ವರ್ಷದ ಮಗುವನ್ನ ಅಂದ್ರೆ ಪಾರ್ಥಿವ ಶರೀರ ತರೋಕ್ಕೂ ಮುಂಚೆಯೇ ಅವರನ್ನ ಕರೆತರೋಕೆ ಅವರ ಕುಟುಂಬಸ್ಥರು ಕೆಲವರು ಕೂಡ ಅಲ್ಲಿಗೆ ಏನು ಈಗಾಗಲೇ ಕಾಶ್ಮೀರಕ್ಕೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅವರನ್ನ ತಂದು ಇಲ್ಲಿ ಆದಷ್ಟು ಅವರಿಗೆ ಸಮಾಧಾನ ಮತ್ತೆ ಸಾಂತ್ವನ ಹೇಳುವಂತ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಶಾಕ್ಗೆ ಒಳಗಾಗಿರುವಂತದ್ದು ಈ ರೀತಿಯ ಒಂದು ಘಟನೆಯಿಂದಾಗಿ. ಹೀಗಾಗಿ ಅವರನ್ನ ಕರ್ತರೋ ನಿಟ್ಟಿನಲ್ಲಿ ಅವರ ಸಂಬಂಧಿಕರು ಹೋಗಿದ್ದಾರೆ. ಮತ್ತೆ ಈಗಾಗಲೇ ಸರ್ಕಾರದ ಪರವಾಗಿ ಸಚಿವ ಸಂತೋಷ್ ಲಾಡ್ ಕೂಡ ಈಗ ಅಲ್ಲಿಗೆ ಕಾಶ್ಮೀರಕ್ಕೆ ಹೋಗಿರುವಂತದ್ದು. ಹೀಗಾಗಿ ಪಾರ್ಥಿವ ಶರೀರ ಏನಿದೆ ಕೇವಲ ಭರತ್ ಭೂಷಣ್ ಅಷ್ಟೇ ಅಲ್ಲದೆ ಮತ್ತೆ ಮಂಜುನಾಥ್ ರಾವ್ ಇಬ್ಬರು ಪಾರ್ಥಿವ ಶರೀರವನ್ನ ಕೂಡ ತರುವಂತ ನಿಟ್ಟಿನಲ್ಲಿ ಜೊತೆಯಲ್ಲಿ ಉಳಿದ ಅಲ್ಲಿ ಕನ್ನಡಿಗರೇನು ಉಳ್ಕೊಂಡಿದ್ದಾರೆ ಅವರನ್ನು ಕೂಡ ಕ್ಷೇಮವಾಗಿ ಸುರಕ್ಷಿತವಾಗಿ ಕರೆತರುವಂತ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ಪ್ರಯತ್ನವನ್ನ ಮಾಡ್ಕೊಂಡಿದೆ. ಅದೇ ರೀತಿಯಾಗಿ ಈ ಒಂದು ಅವರ ಫ್ಯಾಮಿಲಿಯವರು, ಅವರ ಸಂಬಂಧಿಕರಾಗಿರ್ಬೋದು, ಎಲ್ಲರೂ ಕೂಡ ಈ ಘಟನೆಯಿಂದ ಶಾಕ್ ಆಗಿದ್ದಾರೆ. ಆದ್ರೆ ವಿಪರ್ಯಾಸ ಅಂದ್ರೆ ಅವರ ತಂದೆ ತಾಯಿಗೆ ಇನ್ನು ಕೂಡ ಅವರ ವಿಚಾರ, ಇವರ ತಮ್ಮ ಮಗ ಸಾವನ್ನಪ್ಪಿದ ವಿಚಾರ ಇನ್ನು ಕೂಡ ಗೊತ್ತಿಲ್ಲ. ಶರ್ಮಿತಾ ಶೆಟ್ಟಿ. ಇನ್ನು ಕಾಶ್ಮೀರದಲ್ಲಿ ನಡೆದಂತಹ ಉಗ್ರರ ದಾಳಿಯಲ್ಲಿ 2 ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಅದರಲ್ಲೊಬ್ಬರು ಶಿವಮೊಗ್ಗದ ಮಂಜುನಾಥ್ ಅವರ ಮನೆಯಲ್ಲಿ ದುಃಖ ಮಡುಗಟ್ಟಿದೆ. ಇವತ್ತು ಅವರ ಮೃತದೇಹ ಶಿವಮೊಗ್ಗಕ್ಕೆ ರವಾನೆ ಮಾಡುವಂತ ಸಾಧ್ಯತೆಗಳಿದೆ. ಗುಂಡಿನ ದಾಳಿಯಲ್ಲಿ ಶಿವಮೊಗ್ಗದ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದಂಥ ಮಂಜುನಾಥ್ ಅವರು ಮೃತಪಟ್ಟಿದ್ದಾರೆ. ತಮ್ಮ ಪತ್ನಿಯ ಎದುರಲ್ಲೇ ಉಗ್ರರು ಅವ್ರ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಅವರ ಪತ್ನಿ ಪಲ್ಲವಿ ಮತ್ತೆ ಮಗ ಸುರಕ್ಷಿತವಾಗಿದ್ದಾರೆ. ಇನ್ನೊಂದು ಕಡೆ ಮಂಜುನಾಥ್ ಈ ರೀತಿ ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ ಅಂತ ಗೊತ್ತಾದ ಮೇಲೆ ಸಹಜವಾಗಿ ದುಃಖ ಮಡುಗಟ್ಟಿದೆ. ಕುಟುಂಬಸ್ಥರಲ್ಲಿ ಒಂಥರ ಕಾರ್ಮೋಡ ಕವಿದು ಬಿಟ್ಟಿದೆ. ಅನಾರೋಗ್ಯದ ಸಮಸ್ಯೆ ನೋಡಿ, ಯಾರ್ಯಾರು ಪ್ರವಾಸಕ್ಕೆ ಹೋಗಿದ್ದಾರೆ, ಅವ್ರ ತಂದೆ ತಾಯಿಗಳೆಲ್ಲರೂ ಹಿರಿ ಜೀವ. ಕೆಲವೊಬ್ಬರಿಗೆ ಇನ್ನೂ ವಿಷಯಗಳನ್ನು ತಿಳಿಸಿಲ್ಲ, ಯಾಕಂದರೆ ಹಾರ್ಟ್ ಸಮಸ್ಯೆ ಇದೆ, ವಯಸ್ಸಾಗಿದೆ.
ಎಲ್ಲಿ ಈ ಥರ ವಿಷಯ ತಿಳಿಸ್ಬಿಟ್ರೆ, ನಿಮ್ಮ ಮಗ ಇನ್ನಿಲ್ಲ, ಉಗ್ರರ ದಾಳಿಗೆ ಬಲಿಯಾಗಿದ್ದಾನೆ ಅಂತ ತಿಳಿಸ್ಬಿಟ್ರೆ ಇವ್ರ ಪ್ರಾಣಕ್ಕೂ ಎಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಆತಂಕ. ಸೊ ಇವತ್ತು ಮಂಜುನಾಥ್ ಅವರ ಮೃತದೇಹ ಶಿವಮೊಗ್ಗ ತಲುಪುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಆ ಪಾರ್ಥಿವ ಶರೀರದ ಬರುವಿಕೆಗೋಸ್ಕರ ಕುಟುಂಬಸ್ಥರು ಇಲ್ಲಿ ಕಾಯ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಬಹಳಷ್ಟು ಜನ ಹಿರಿಯ ನಾಯಕರು, ರಾಜಕೀಯ ನಾಯಕರು ಮಂಜುನಾಥ್ ಅವ್ರ ನಿವಾಸಕ್ಕೆ ಭೇಟಿ ಕೊಟ್ಟು ಆ ಕುಟುಂಬಕ್ಕೆ ಧೈರ್ಯ ತುಂಬುವಂಥ, ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಮಾಧ್ಯಮಗಳಲ್ಲಿ ಅವರು ವಿಷಯಗಳನ್ನು ತಿಳ್ಕೊಳ್ತಾ ಇದ್ದಾರೆ, ಏನಾಗ್ತಾ ಇದೆ ಅಲ್ಲಿ. ಇವತ್ತು ಮೃತದೇಹ ರವಾನೆ ಆಗುವಂಥ ಸಾಧ್ಯತೆಗಳಿದೆ, ನಿರೀಕ್ಷೆಯಲ್ಲಿ ಕುಟುಂಬಸ್ಥರಿದ್ದಾರೆ. ಕಾಶ್ಮೀರ ಪ್ರವಾಸದಲ್ಲಿದ್ದಂಥ ಮಂಜುನಾಥ್ ತಮ್ಮ ಕುಟುಂಬದ ಜೊತೆ ಖುಷಿಯಾಗಿ ಆ ಕ್ಷಣಗಳನ್ನು ಕಳೀತಾ ಇದ್ರು. ಪ್ರತಿಯೊಂದನ್ನು ಕೂಡ ಸೆರೆ ಹಿಡಿತಾ ಇದ್ರು, ಅಂದರೆ ವಿಡಿಯೋ ಮಾಡ್ಕೊಳ್ತಾ ಇದ್ರು. ಅವರ ಕೊನೆ ವಿಡಿಯೋ ಇದಾಗತ್ತೆ ಅಂತ ಅವರು ಊಹೆನೂ ಮಾಡಿರಲಿಲ್ಲ. ಮಿನಿ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾ ಇದ್ದಂಗೆ ಉಗ್ರರು ದಾಳಿ ಮಾಡಿಬಿಟ್ರು. ಮಂಜುನಾಥ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅವ್ರು ಮಾಡ್ಕೊಂಡಂಥ ಕೊನೆ ವಿಡಿಯೋ ಇದು. ಜೀವಂತವಾಗಿದ್ದಾಗ ಅವ್ರು ಮಾಡಿದಂಥ ಕೊನೆ ವಿಡಿಯೋ ಇದು. मंजुनाथ शिवमोगा कर्नाटक से हम इंडियन ट्रैवल स्टोर्स में बुक करके कश्मीर प्रवास में आए हैं। अब हमारा कश्मीर ट्रिप का दूसरा दिन है। कल हम बोट हाउस में ठहरे थे। बोट हाउस तो बहुत अच्छा था। अब हम शिकारा राइड कर रहे हैं। शिकारा राइड कर रहे हैं कश्मीर में। शिकारा राइड करवा रहे हैं मोहम्मद रफीक जी, और हमारा सब टूर ऑर्गेनाइज किया है काजल ठाकुर जी, इंडियन ट्रैवल स्टोर से। बहुत अच्छा लगा, बहुत अच्छा सर्विस, धन्यवाद, थैंक यू। ಶಿವಮೊಗ್ಗದ ಮಂಜುನಾಥ್ ಅವರು ಇನ್ನಿಲ್ಲ, ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಸಂಸದ ರಾಘವೇಂದ್ರ ಮಾಡಿದ್ದಾರೆ. ನ್ಯೂಸ್ 18 ಜೊತೆ ರಾಘವೇಂದ್ರ ಅವರು ಮಾತನಾಡುವಾಗ ಮಂಜುನಾಥ್ ಪತ್ನಿ ಪಲ್ಲವಿ ಅವರಿಗೆ ಸಾಂತ್ವನ ಹೇಳಿದ್ದಾರೆ. ಮೇಡಮ್ ಹಾಗೆ ಲೈನಲ್ಲಿ ಇರ್ಲಿ, ಪಲ್ಲವಿ ಮೇಡಮ್ ಫೋನಲ್ಲಿ ಇದ್ದಾರೆ. ಮಂಜುನಾಥ್ ಅವರ ಪತ್ನಿಯವರು. ಒಂದ್ ಸೆಕೆಂಡ್. ಪಲ್ಲವಿ ಅವರ ನಮಸ್ಕಾರ. ಏನಮ್ಮ ಯಾವ ಮಾತಲ್ಲಿ ಮಾತಾಡ್ಬೇಕು ನಮ್ಗೆ ಗೊತ್ತಾಗ್ತಿಲ್ಲ ತಾಯಿ. ದುರ್ಘಟನೆ ನಾನು ಕೂಡ ಮಾಧ್ಯಮ ನೋಡಿದೆ ಟಿವಿಲಿ. ಏನಮ್ಮ ಹೇಗಿದೆ ಪರಿಸ್ಥಿತಿ, ಹೇಗೆ ಇದು ಎಲ್ಲ ಒಟ್ಟಿಗೆ ಇದ್ದೀರಮ್ಮ? ಹೌದು ಸರ್, ನಾನು ನಮ್ಮ ಬಂದವರು ನನ್ನ ಮಗ 3 ಜನ ಕಾಶ್ಮೀರ್ ಟ್ರಿಪ್ ಹೋಗಿದ್ದು 19ನೇ ತಾರೀಕು. 19ನೇ ತಾರೀಕು ಹೋಗಿದ್ದು ನೀವು? ಹೋಗಿದ್ದು. ಈಗ 3 ದಿನ ಚೆನ್ನಾಗೇ ಇತ್ತು. ಇವತ್ತು ಪಹಲ್ಗಾಮ್ ಅಂತ ಅಲ್ಲಿಗೆ ಬಂದ್ವಿ ಸರ್. ಮಿನಿ ಕಾಶ್ಮೀರ ಅದು ತುಂಬಾ ಇದೆ, ಅಂದ್ರೆ ಗುಡ್ಡಗಾಡು ಪ್ರದೇಶ ಅದು. ಕೇಳಿಸ್ತಿದೆ, ಹೇಳಮ್ಮ. ಕುದುರೆ ಮೇಲೆ ಹೋಗ್ಬೇಕು. ನಾವು 3 ಜನನು ಹೋದ್ವಿ. ಅದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಒಂದು ಪಾಯಿಂಟ್ ಇದೆ, ಅಲ್ಲಿ ಇಳಿದ್ವಿ ಅಷ್ಟೇ. ಇಳಿದು 2 ನಿಮಿಷಕ್ಕೆ ನಂತರ ಗುಂಡಿನ ಸೌಂಡ್ ಅಲ್ಲಿ ಕೇಳಿಸ್ತು. ನಾವೇ ಅನ್ಸ್ತೀವಿ ಯೋಧರದ್ದು ಆರ್ಮಿಗೆ ಏನೋ ಟೆಸ್ಟಿಂಗ್ ಅದೇನೋ ನಡೀತಿರೋದು ಅಂತ. ಎಲ್ಲರೂ ಆಲ್ಮೋಸ್ಟ್ 500 ಜನ ಇದಾರೆ ಅಲ್ಲಿ ಟೂರಿಸ್ಟ್. ಎಲ್ಲರೂ ಹಾಗೆ ಅನ್ಕೊಂಡ್ವಿ. ನನ್ ಮಗನಿಗೆ ಸ್ನಾಕ್ಸ್ ತಗೊಳ್ಬೇಕು ಅಂತ ಹೇಳಿ ನಮ್ಮನೆಯವರು ನಾನು ಈ ಕಡೆ ಒಂದ್ ಅಂಗಡಿ ಹತ್ರ ಬಂದ್ವಿ. ನನ್ ಮಗ ಆಚೆ ಕಡೆ ಕೂತಿದ್ದ. ಆಮೇಲೆ ನಾನ್ ನನ್ ಮಗನಿಗೆ ಇವ್ರು ನಮ್ಮನೆಯವ್ರು ಆರ್ಡರ್ ಕೊಡ್ತಿದ್ರು, ನಾನು ಈ ಕಡೆ ಮಗನಿಗೆ ಕರ್ಕೊಂಡ್ ಬರಕ್ಕೆ ಅಂತ ಬಂದ್ವಿ. ಅಷ್ಟೊತ್ತಿಗೆ ಎಲ್ಲರೂ ಓಡಕ್ ಶುರು ಮಾಡಿದ್ರು. ನಾನು ತಿರುಗ್ ನೋಡ್ತೀನಿ, ನನ್ ಗಂಡ ಹಾಕೊಂಡ್ ರಕ್ತದ ಮಡುವಲ್ಲಿ ಬೈದ್ ಬಿಡ್ತಿದ್ರು, ನನ್ ತಲೆಗೆ ಹೊಡ್ತಿದ್ರು. ಗೊತ್ತಾ, ನನಗೆ ನಾನು ನನ್ನ ಮಗ ಇದ್ರೆ ಸೇಫ್ ಆಗಿದ್ದೀವಿ. ಈಗ ನನ್ನ ಗಂಡನ್ ಬಾಡಿ ಮತ್ತೆ ನಾವಿಬ್ರು ಒಂದೇ ಫ್ಲೈಟ್ ಅಲ್ಲಿ ನನಗೆ ಟೆಸ್ಟ್ ಮಾಡಿ ಶಿವಮೊಗ್ಗಕ್ಕೆ ಕರ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ತಾಯಿ, ಎಲ್ಲ ವ್ಯವಸ್ಥೆ ಚೆನ್ನಾಗಿದ್ದಾರೆ, ನೋಡ್ಕೊಂಡು. ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಮಂಜುನಾಥ್ ಅವರ ನಿವಾಸದಲ್ಲಿ ಯಾವ ಥರ ವಾತಾವರಣ ಇದೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ಪಲ್ಲವಿ ಅವ್ರ ಮಾತುಗಳನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ಅಂದರೆ ಒಂಥರ ಅಸಹಾಯಕ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ. ಹೇಗಾದರೂ ಮಾಡಿ ನನ್ನ ಗಂಡನ ಪಾರ್ಥಿವ ಶರೀರ ಸುರಕ್ಷಿತವಾಗಿರುವಂಥ ನನ್ನನ್ನು ಮಗನನ್ನು ಕರೆಸ್ಕೊಂಬೇಡಿ ಅಂತ ಕೇಳ್ತಾ ಇದ್ದಾರೆ. ಯಾವ ಥರದ ವ್ಯವಸ್ಥೆಗಳಾಗಿದೆ, ಮಂಜುನಾಥ್ ಅವರ ಮೃತದೇಹ ಎಷ್ಟೊತ್ತಿಗೆ ಶಿವಮೊಗ್ಗಕ್ಕೆ ಬರ್ಬೋದು ಅಂತ ನಿರೀಕ್ಷೆ ಇದೆ, ಮತ್ತು ಕುಟುಂಬಕ್ಕೆ ಯಾವ ಥರ ಸಾಂತ್ವನದ ಮಾತುಗಳು ಬರ್ತಾ ಇದೆ, ಎಲ್ರಿಗೂ ಮಾಹಿತಿ ಕೊಟ್ಟಿದ್ದಾರೆ ಅಲ್ಲೀಗ ಮಂಜುನಾಥ್ ಅವರು ಈ ಥರ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಅಂತ?
ಹೌದು ಶರ್ಮಿತಾ, ಏನು ಶ್ರೀನಗರದ ಪುಲಗಾವ್ನಲ್ಲಿ ನಡೆದಂತಹ ದುರಂತಕ್ಕೆ ಬಲಿಯಾದಂಥ ಮಂಜುನಾಥ್ ಅವರ ಮನೆಯಲ್ಲಿ ಈಗ ನೀರವ ಮೌನ ಆವರಿಸಿದೆ ಅಂತ ಹೇಳ್ಬೋದು. ಏನು ಸಂಬಂಧಿಕರಾಗಿರ್ಬೋದು, ಹಾಗೆ ಇಲ್ಲಿ ಸ್ಥಳೀಯ ನಾಯಕರಾಗಿರ್ಬೋದು, ಆ ಸ್ಥಳಕ್ಕೆ ಅವರ ಮನೆಗೆ ಭೇಟಿ ನೀಡಿ ಅವರ ತಾಯಿಗೆ ಸಾಂತ್ವನ ಹೇಳುವಂಥ ಕೆಲಸ ಈಗ ಮಾಡ್ತಾ ಇದ್ದಾರೆ. ಸದ್ಯ ಅವರ ಮೃತದೇಹವನ್ನು ಶಿವಮೊಗ್ಗಕ್ಕೆ ತರುವಂಥ ಕೆಲಸ ಈಗ ಏನು ಸಂಸದ ರಾಘವೇಂದ್ರ ಅವರು ಮಾಡ್ಕೊತಾ ಇರೋದು. ಅದರಲ್ಲೂ ಕೂಡ ಏನು ಮಂಜುನಾಥ್ ಅವರಿದ್ರು, ಮಂಜುನಾಥ್ ಅವರ ತಾಯಿಗೆ ವಿಷಯ ಕೂಡ ತಿಳಿದಿರಲಿಲ್ಲ. ಈಗ ಸದ್ಯ ಅವರ ತಾಯಿಗೂ ಕೂಡ ವಿಷಯನ ತಿಳಿಸಿ ನಂತರ ಆ ಮೃತದೇಹವನ್ನು ಇಲ್ಲಿಗೆ ತಂದು ಅದು ಅಂತಿಮ ಕ್ರಿಯೆಯನ್ನು ಮಾಡೋದಕ್ಕೆ ಈಗ ಎಲ್ಲ ತಯಾರನ್ನ ಮಾಡ್ಕೊತಾ ಇದ್ದಾರೆ. ಏರ್ಲಿಫ್ಟ್ ಮೂಲಕ ಇವತ್ತು ಅಥವಾ ನಾಳೆ ಬೆಳಗ್ಗೆ ಅವರ ಮೃತದೇಹವನ್ನು ಇಲ್ಲಿಗೆ ತರುವಂಥ ಕೆಲಸ ಈಗ ನಡೀತಾ ಇರೋದು. ಸದ್ಯ ಅಲ್ಲಿರುವಂತಹ ಏನು ಪಲ್ಲವಿಯರಿದ್ದಾರೆ, ಆ ಪಲ್ಲವಿಯವರನ್ನು ಕೂಡ ಇಲ್ಲಿಗೆ ಕರೆತರುವಂಥ, ಒಟ್ಟಿಗೆ ಅವರಿಬ್ಬರನ್ನು ಕರೆತರುವಂಥ ಕೆಲಸ ಈಗ ಸದ್ಯ ಆಗ್ತಾ ಇರೋದು. ಈಗ ಏನು ಇಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ, ಉಸ್ತುವಾರಿ ಸಚಿವರು ಕೂಡ ಈ ಬಗ್ಗೆ ಮಾಹಿತಿಯನ್ನು ಮಾಧ್ಯಮಕ್ಕೆ ನೀಡಿದ್ದು, ಅವರಿಗೆ ಯಾವ ರೀತಿ ಕೆಲಸಗಳಾಗಬೇಕು ಎಲ್ಲವನ್ನು ಸರ್ಕಾರ ಮಾಡ್ತಾ ಇದೆ, ಅವರಿಗೆ ಸಹಾಯವನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸದ್ಯ ಈಗ ಏನು ಉಸ್ತುವಾರಿ ಸಚಿವರು ಕೂಡ ಸದ್ಯ ಇವತ್ತು 8 ಗಂಟೆಗೆ ಏನು ಮೃತ ಮಂಜುನಾಥ್ ಅವರ ಮನೆಗೆ ಬಂದು ಅಲ್ಲಿ ಅವರಿಗೆ ತಾಯಿಗೆ ಸಾಂತ್ವನ ಹೇಳೋ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಇಲ್ಲಿಯ ಸ್ಥಳೀಯ MLAಗಳು ಕೂಡ ಇಲ್ಲಿ ಅವರ ಮನೆಗೆ ಬಂದು ಸಾಂತ್ವನ ಹೇಳುವ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಕೂಡ BJPಯ ನಾಯಕರುಗಳು ಹಾಗೆ ಸ್ಥಳೀಯ ಕಾರ್ಪೊರೇಟರ್ಗಳು ಎಲ್ಲರೂ ಕೂಡ ಮಂಜುನಾಥ್ ಅವರ ತಾಯಿಗೆ ಬಂದು ಸಾಂತ್ವನ ಹೇಳಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಅವರ ಸಂಬಂಧಿಕರು ಕೂಡ ಈಗ ಅವರ ಮನೆಗೆ ಆಗಮಿಸ್ತಾ ಇದ್ದು, ದೂರದಿಂದ ಇದ್ದಂತಹ ಸಂಬಂಧಿಕರು ಕೂಡ ಬರುವ ನಿರೀಕ್ಷೆ ಇದೆ. ಇವತ್ತು ಅಥವಾ ನಾಳೆ ಅವರ ಅಂತಿಮ ಕ್ರಿಯೆಗೆ ಎಲ್ಲ ಸಕಲ ಸಿದ್ಧತೆಗಳನ್ನು ಸದ್ಯ ಮಾಡಿಕೊಂಡಿದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ವಿನಯ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಪಹಲ್ಗಾಮ್ನಲ್ಲಿ ಗುಂಡಿನ ದಾಳಿಗೆ ಇಬ್ಬರು ಕನ್ನಡಿಗರು ಬಲಿಯಾಗಿದ್ದಾರೆ. ಕಾಶ್ಮೀರಕ್ಕೆ ತೆರಳಿದ್ದಾರೆ ಸಚಿವ ಸಂತೋಷ್ ಲಾಡ್. ಸಿಎಂ ಸೂಚನೆ ಮೇರೆಗೆ ಕಾಶ್ಮೀರಕ್ಕೆ ತೆರಳಿದ್ದಾರೆ ಲಾಡ್. ಆಲ್ರೆಡಿ ಅಲ್ಲಿಗೆ ಲ್ಯಾಂಡ್ ಆಗಿದ್ದಾರೆ ಅವರು. ಆ ಘಟನಾ ಸ್ಥಳಕ್ಕೆ ಇನ್ನೇನು ಕೆಲವೇ ಹೊತ್ತಲ್ಲಿ ಅವರು ಭೇಟಿಯನ್ನು ಕೊಡ್ತಾರೆ. ಸುಮಾರು ಒಂದು 8 ಗಂಟೆ ಹೊತ್ತಿಗೆ ಅವರಲ್ಲಿ ರೀಚ್ ಆಗ್ತಾರೆ ಘಟನಾ ಸ್ಥಳಕ್ಕೆ ಅಂತ ಹೇಳಿ ಮಾಹಿತಿ ಇದೆ. ಇನ್ನು ಅನೇಕ ಕನ್ನಡಿಗರು ಅಲ್ಲಿ ಸಿಲುಕಿದ್ದಾರೆ, ಗಾಯಾಳುಗಳು ಕೂಡ ಇದ್ದಾರೆ. ಅದರಲ್ಲಿ ಕನ್ನಡಿಗರು ಯಾರಿದ್ದಾರೆ ಅಂತ ಹೇಳಿ ಸಂತೋಷ್ ಲಾಡ್ ಅವರು ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಅವರೆಲ್ಲ ಸುರಕ್ಷಿತವಾಗಿ ಕರುನಾಡಿಗೆ ವಾಪಸ್ ಕರ್ಕೊಂಡ್ಬರ್ಬೇಕಲ್ಲ, ಆ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಅವರು ಕಾಶ್ಮೀರಕ್ಕೆ ಪ್ರಯಾಣವನ್ನು ಬೆಳೆಸಿದ್ರು. ನಿನ್ನೆ ಹುಬ್ಬಳ್ಳಿಯಿಂದ ಪ್ರಯಾಣವನ್ನು ಬೆಳೆಸಿದ್ರು. ಸೊ ಘಟನಾ ಸ್ಥಳಕ್ಕೆ ತೆರಳಿ, ಆಸ್ಪತ್ರೆಗೆ ತೆರಳಿ, ಮೃತದೇಹ ಎಲ್ಲಿದೆ ಅದನ್ನು ಯಾವ ಥರ ಶಿಫ್ಟ್ ಮಾಡಿಸ್ಬೇಕು, ಬೆಂಗಳೂರಿಗೆ ಬರಬೇಕು, ಶಿವಮೊಗ್ಗಕ್ಕೆ ಮೃತದೇಹ ಬರಬೇಕು, ಈ ನಿಟ್ಟಲ್ಲಿ ಎಲ್ಲ ಮೇಲ್ವಿಚಾರಣೆಯನ್ನು ಅಂದರೆ ಉಸ್ತುವಾರಿಯನ್ನು ಕರ್ನಾಟಕದ ಬಗ್ಗೆ ನೋಡ್ಕೊಳ್ಳೋದಕ್ಕೆ ಸಂತೋಷ್ ಲಾಡ್ ಅವರು ಸಿಎಂ ಸೂಚನೆ ಮೇರೆಗೆ ಕಾಶ್ಮೀರಕ್ಕೆ ತೆರಳಿದ್ದಾರೆ. ದಾಳಿ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ಸಂತೋಷ್ ಲಾಡ್ ಅವರಿಗೆ ಸಿದ್ದರಾಮಯ್ಯ ಅವರು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇಮಿಡಿಯೇಟ್ ಆಗಿ ನಿನ್ನೆ ಹುಬ್ಬಳ್ಳಿಯಿಂದ ಕಾಶ್ಮೀರಕ್ಕೆ ಸಂತೋಷ್ ಲಾಡ್ ಅವರು ತೆರಳಿದ್ದಾರೆ. ಘಟನಾ ಸ್ಥಳಕ್ಕೆ ಸುಮಾರು ಒಂದು 8 ಗಂಟೆ ಹೊತ್ತಿಗೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವರು ರೀಚ್ ಆಗ್ತಾರೆ ಅಂತ ನಿರೀಕ್ಷೆಗಳಿದೆ. ಇನ್ನು ಈ ದಾಳಿ ಬಗ್ಗೆ ರಾಜಕೀಯ ಮಾಡೋದು ಸರಿಯಲ್ಲ, ಪ್ರವಾಸಿಗರ ರಕ್ಷಣೆಯೇ ಮೊದಲ ಆದ್ಯತೆ ಆಗಬೇಕಾಗಿದೆ ಅಂತ ಹೇಳಿ ಕಾರ್ಮಿಕ ಸಚಿವ ಆಲ್ರೆಡಿ ಕಾಶ್ಮೀರದಲ್ಲಿರುವಂತಹ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತೇನು ಆಗಿದೆ ಅಲ್ಲಿ, ಯಾರು ಏನಾಗಿದೆ ಸಂಪೂರ್ಣ ಮಾಹಿತಿಯಲ್ಲಿ ಈಗ ತಾನೇ ನನಗೆ ಇನ್ಫಾರ್ಮೇಷನ್ ಬಂದಿದೆ, ನೇರವಾಗಿ ಬಂದಿದ್ದೀನಿ. ಅಲ್ಲಿ ಶಿವಮೊಗ್ಗದವ್ರಿಗೆ ಯಾರಿಗೆ ಅವ್ರು ಕ್ಯಾಪ್ಟಿವ್ ಮಾಡಿದ್ರು ಅವ್ರಿಗೆ ಬಿಟ್ಟು ಈಗ ಫರ್ದರ್ ಇನ್ನು ಏನು ಮಾಹಿತಿ ಬರುತ್ತದೆ ನೋಡಿದ್ಮೇಲೆ ನಾನು ಬೇಕಾದ್ರೆ ನಾಳೆ ನಾಡ್ದು ಅದ್ರ ಬಗ್ಗೆ ಮಾತನಾಡ್ತೇನೆ. ಈಗ ಅದು ಹೇಳಿದ್ನಲ್ಲ, ಈಗ ಪುಲ್ವಾಮಾದ ಮರ್ತು ಬಿಟ್ರೆ ಜನ, ಈಗ ಹೇಳಿದ್ರೆ ನಾವು ಮಾತನಾಡಿದ್ರೆ ರಾಜಕೀಯವಾಗಿ ಆಗ್ತದೆ. ಈಗ ಸುಮಾರು ಜಮ್ಮು ಕಾಶ್ಮೀರನಾಗ ನನ್ನ ಪ್ರಕಾರ 2000ಕ್ಕೂ ಹೆಚ್ಚು ರೀತಿ ಇನ್ಸಿಡೆಂಟ್ಸ್ಗಳಾಗಿದ್ದಾವೆ. 2016ರಲ್ಲಿ ಸುಮಾರು ಅಥವಾ ಲಾಸ್ಟ್ 10 ವರ್ಷದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 800ಕ್ಕೂ ಹೆಚ್ಚು ಸಣ್ಣ ಸಣ್ಣ ಬಾಂಬು ಎಕ್ಸ್ಪ್ಲೋಡ್ ಆಗಿರ್ತಕ್ಕ ಇನ್ಸಿಡೆಂಟ್ಸ್ಗಳಿದ್ದಾವೆ. ಇದರಲ್ಲಿ ವ್ಯಾಪಕವಾಗಿ ಚರ್ಚೆ ಆಗಿಲ್ಲ. ಇವತ್ತು ಈ ವಿಷಯದ ಬಗ್ಗೆ ಮಾತಾಡೋದು, ರಾಜಕೀಯವಾಗಿ ಟೀಕೆ ಮಾಡೋದು ಸರಿಯಲ್ಲ. ಸಂದರ್ಭ ಬಂದಾಗ ಮಾತಾಡೋಣ. ಈಗ ಸದ್ಯಕ್ಕೆ ಬೇಡ ರಾಜಕೀಯವಾಗಿ ಮಾತನಾಡತಕ್ಕಂಥ ಈ ವಿಷಯದಲ್ಲಿ